ಶ್ರೀ ಗುರುಭ್ಯೋ ನಮಃ. ಈಗ ಬೆಳಗ್ಗೆಯಿಂದ ಸಾಕಷ್ಟು ವಿಷಯಗಳು, ಸಾಕಷ್ಟು ಇನ್ಫಾರ್ಮೇಶನ್ಗಳು ನಿಮ್ಮ ಬ್ರೈನಿಗೆ ಹೋಗಿದೆ ಅಂತ ಅನ್ಕೊಂಡಿದ್ದೀನಿ. ಅದು ಹಾರ್ಟಿಗೆ ಹೋದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಹೋಗತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅವಾಗಲೇ ಹೇಳ್ತಾ ಇದ್ರು ಪದ್ಮಿನಿಕ್ ಅವರು, ಇನ್ಫಾರ್ಮೇಶನ್ ಎಷ್ಟು ಸಾಧ್ಯ ಆದಷ್ಟು ಹೀರ್ಕೊಂಡ್ಬಿಡಿ ಅಂತ. ಹೀರ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಬಂದಿರೋದು. ಸಾಧ್ಯ ಆದಷ್ಟು ಇನ್ಫಾರ್ಮೇಶನ್ನ ಮನಸ್ಸಲ್ಲಿ ಇಟ್ಕೊಂಡು ಅದನ್ನ ಮನನ ಮಾಡ್ತಾ ಅದರಿಂದ ಏನಾದರೂ ಫಲ ಸಿಗೋ ಥರ ಮಾಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ, ನಿಮ್ಮ ಕರ್ತವ್ಯ ಕೂಡ. ಈಗ ಗೆಲುವಿನ ಗುಟ್ಟು ಅಂತ ಇದೊಂದು ಟಾಪಿಕ್ ಇವತ್ತಿನ ಹಣತೆ ಕಾರ್ಯಕ್ರಮದಲ್ಲಿ ನಂಗೆ ಮಾತಾಡಕ್ಕೆ ಹೇಳಿರೋದು. ಗೆಲುವಿನ ಗುಟ್ಟು. ನಾನು ಯೋಚನೆ ಮಾಡ್ತಾ ಇದ್ದೆ, ಗುಟ್ಟು ಹೇಳೋದು ಕಿವಿನಲ್ಲಲ್ವಾ, ಇವ್ರ ಮೈಕ್ ಕೊಟ್ಬಿಟ್ಟು ಗುಟ್ಟು ಹೇಳಿ ಅಂತ ಇದಾರಲ್ಲ, ಹೇಗೆ ಹೇಳೋದು ಗುಟ್ಟು ಅಂತ. ಸೊ ಈ ಗುಟ್ಟು ಹೇಗಾಗಿದೆ ಅಂದ್ರೆ, ಈಗ ಕಿವಿನಲ್ಲಿ ಹೇಳಕ್ಕೆ ಮನೆಯಲ್ಲಿ ಯಾರು ದೊಡ್ಡವರು ಸಿಗೋದೇ ಕಷ್ಟ, ಹೇಳಕ್ಕೆ ಅಪ್ಪ ಅಮ್ಮ ಕೂಡ ಬ್ಯುಸಿ ಇರ್ತಾರೆ, ಮತ್ತೆ ಗುಟ್ಟು ಹೇಳಕ್ಕೆ ಯಾರು ಫ್ರೆಂಡ್ಸೇ ಗುಟ್ಟು ಹೇಳ್ತಿರ್ತಾರೆ. ಬರೀ ಫ್ರೆಂಡ್ಸ್ ಹತ್ರ ಗುಟ್ಟು ಕೇಳಿ ನಿಮಗೆ ಸಾಕಷ್ಟು ಸರಿ ಬೇಜಾರು ಆಗಿರಬಹುದು, ಅಥವಾ ವಾಟ್ಸಪ್ಪಲ್ಲಿ ಗುಟ್ಟು ಹೇಳೋದು ಕೂಡ ಇದೆಯೇನೋ, ನನಗೂ ಗೊತ್ತಿಲ್ಲ ಈಗ. ಸೊ ಹಾಗಾಗಿ ಇಲ್ಲಿ ಓಪನ್ ಆಗಿ ನಾವು ಗುಟ್ಟು ಹೇಳಕ್ಕೋಸ್ಕರ ಇದೊಂದು ಅವಕಾಶ ಕೊಟ್ಟಿದ್ದಾರೆ. ಈ ಅವಕಾಶ ಕೊಟ್ಟಿರೋದಕ್ಕೆ ನಮ್ಮ ಶ್ರೀಮನ್ ಮುನ್ನಾ ಅವ್ರಿಗೆ ಮತ್ತೆ ರಘು ಅವ್ರಿಗೆ, ವಿವೇಕ ಹಂಸದ ಎಲ್ರಿಗೂ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಈಗ ಗೆಲುವು ಇದೊಂದು ಅವ್ರು ಹೇಳಿದ ಚಟುವಟಿಕೆ ಮೂಲಕ ಮಾಡ್ತೀನಿ ಅಂತ. ಇದು ಒಂದು ಇಂಟ್ರಾಕ್ಟಿವ್ ಸೆಷನ್ ಆಗಲಿ, ಒಂದು 10 ನಿಮಿಷ ಅಷ್ಟೇ ಇಂಟ್ರಾಕ್ಟಿವ್ ಸೆಷನ್ ಆಗಲಿ ಅಂತ ನಾನು ಅನ್ಕೊಂಡಿನಿ. ಯಾಕೆಂದ್ರೆ ನೀವು ಒಂದೇ ಜಾಗದಲ್ಲಿ ಕೂತಿದ್ರೆ ಬೋರ್ ಆಗಬಹುದು ನಿಮಗೆ. ಅದಕ್ಕೆ ಒಂದು ಸಣ್ಣ ಚಟುವಟಿಕೆ ಮೂಲಕ ಇದನ್ನ ಮಾಡಿಸ್ತೀನಿ. ಗೆಲುವಿನ ಗುಟ್ಟು. ಸರಿ, ಗುಟ್ಟು ಹೆಂಗೆ? ಈಗ ಗೆಲುವು ಸಾಧಿಸೋದು ಹೇಗೆ, ಅದಕ್ಕೊಂದು ಗುಟ್ಟಿದೆ. ಅದನ್ನ ನಾ ಹೇಳೋದಕ್ಕಿಂತ ಮುಂಚೆ ಸ್ವಲ್ಪ ಇನ್ಪುಟ್ಸ್ ನಿಮಗೆ ಕೊಡ್ತೀನಿ. ಆ ಗುಟ್ಟು ಏನು ಅಂತ ಆಮೇಲೆ ಹೇಳ್ತೀನಿ. ನೀವೇ ಯೋಚನೆ ಮಾಡ್ತಾ ಇರಬಹುದು ಅದೇನಿರ್ಬೋದು ಗುಟ್ಟು. ಫಸ್ಟು, ಈಗ ಪುಸ್ತಕಂ ಹಸ್ತಭೂಷಣಂ ಅಂತ ಎಲ್ರಿಗೂ ಒಂದೊಂದು ನೋಟ್, ಸ್ಕ್ರಿಬ್ಲಿಂಗ್ ಪ್ಯಾಡ್ ಏನೋ ಕೊಟ್ಟಿದಾರಲ್ವಾ, ಇದೆಯಾ? ಎಲ್ಲರ ಹತ್ರ ಇದೆಯಾ? ನೋಟು ಪೆನ್ನು ಇದೆಯಾ? ಓಕೆ. ಮೊಬೈಲ್ ಫೋನ್ಗಳನ್ನ ಒಳಗಡೆ ಇಟ್ಕೊಂಡು ಆ ಪುಸ್ತಕನ ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ, ಪೆನ್ ಇಟ್ಕೊಳ್ಳಿ. ನಾನು ಒಂದು 2 ಕ್ವೆಶ್ಚನ್ ಕೇಳ್ತೀನಿ, ಅದಕ್ಕೆ ನೀವು ಆನ್ಸರ್ ಬರೋದ್ರೆ ಸಾಕು. ಎಲ್ಲ ವಿದ್ಯಾರ್ಥಿಗಳು. ಸರಿ, ಈ ಮೊದಲನೇ ಪ್ರಶ್ನೆ. ಸರಿ, ಗೆಲುವಿನ ಗುಟ್ಟು. ಗೆಲುವು ಅಂದ್ರೇನು ಇಂಗ್ಲಿಷಲ್ಲಿ? ಸಕ್ಸಸ್. ಗೆಲುವು, ಸಕ್ಸಸ್. ಓಕೆ. ಸೊ ಈ ಗೆಲುವು ಸಾಧಿಸೋದು ಅಂದ್ರೇನು ಅಂತ ನಿಮಗೆಲ್ಲ ಗೊತ್ತಿರಬಹುದು. ಸೊ ಈ ಗೆಲುವು ಸಾಧಿಸಿರೋರು ಯಾರಾದ್ರೂ ಒಂದು 5 ಜನದ ಹೆಸರನ್ನ ಬರೀಬೇಕು ಬೇಗ. ಐ ವಿಲ್ ಗಿವ್ ಯು ನಾಟ್ ಮೋರ್ ದನ್ 30 seconds. ಫಾಸ್ಟ್. ಗೆಲುವು ಸಾಧಿಸಿರೋ 5 ಜನ. ಯಾರಾದ್ರೂ 5 ಜನ. ಸೊ ಇದು ನಿಮ್ ಕ್ಲಾಸ್ ರೂಮ್ ಅಲ್ಲ, ಅಕ್ಕಪಕ್ಕದವ್ರ ಪುಸ್ತಕ ನೋಡ್ಕೊಂಡು ಕಾಪಿ ಹೊಡ್ಕೊಂಡು ಬರೆಯಕ್ಕೆ ನೀವೇ ಯೋಚನೆ ಮಾಡಿ ಬರೆಯುವಂಥದ್ದು. ಗೆಲುವು ಅನ್ನೋದು ಯಾರು ಸಾಧಿಸಿದ್ದಾರೆ ಅವ್ರು ಯಾರ್ದಾದ್ರೂ 5 ಜನದ ಹೆಸರು ಬರೀಬೇಕು. ಅಕ್ಕಪಕ್ಕದಲ್ಲಿ ಕೇಳೋಂಗಿಲ್ಲ, ನೀವೇ ಬರೀಬೇಕು. 5 ಜನ. ಎನಿ ಸಕ್ಸಸ್ಫುಲ್ ಪರ್ಸನ್ whom you think that they are successful. 5, any 5 ಬರ್ಕೊಂಡ್ರಾ? ಆಯ್ತು, 30 ಸೆಕೆಂಡ್. 5 ಜನ ರೆಡಿ? ಎನಿ ಸಕ್ಸಸ್ಫುಲ್ ಪರ್ಸನ್ ಫ್ರಮ್ ಯುವರ್ ಪರ್ಸ್ಪೆಕ್ಟಿವ್. ಯಾರು ಹೇಳ್ತೀರಿ? ಈ ಕಡೆಯಿಂದ ಯಾರಾದ್ರೂ 5 ಜನ. ಯಾರು? ಅಬ್ದುಲ್ ಕಲಾಂ. ಈ ಕಡೆಯಿಂದ ಇಲ್ಲಿ ಯಾರಾದ್ರೂ? ಎಸ್. BR ಅಂಬೇಡ್ಕರ್. ಓಕೆ, ಗುಡ್. ಈ ಕಡೆಯಿಂದ ಒಂದ್ ನಿಮಿಷ ಈ ಕಡೆ ಮಹಾತ್ಮ ಗಾಂಧಿ. ಓಕೆ, ಆಮೇಲೆ ಇನ್ಯಾರೋ ಹೇಳುದು? ಸ್ವಾಮಿ ವಿವೇಕಾನಂದ. ಇಲ್ಲಿ ಫೋಟೋ ಇಟ್ಟಿದ್ದಾರೆ, ನೆನಪಾಯ್ತು ಅಂತ ಹೇಳ್ತಿದ್ದೀರಾ? ಸುನೀತಾ ವಿಲಿಯಮ್ಸ್. ಓಕೆ, ಗುಡ್. ಸೊ ಇವಾಗ ನೀವು, ಸೊ ವಿ ಆರ್ ಬಿಗಿನಿಂಗ್ ದಿಸ್ ಆಕ್ಟಿವಿಟಿ. 5 ಜನದ ಹೆಸರು ಬರ್ಕೊಂಡಿದ್ದೀರಾ. ನಿಮ್ಮ ದೃಷ್ಟಿನಲ್ಲಿ ಈ 5 ಜನ ಸಕ್ಸಸ್ಫುಲ್, ಸರಿನಾ? ಸೊ ಇವಾಗ ಏನಕ್ಕೆ ಸಕ್ಸಸ್ಫುಲ್ ಆದ್ರು ನಿಮಗೆ ಗೊತ್ತಿರತ್ತೆ, ನಾ ಅದು ಹೇಳೋದು ಬೇಡ. ವಾಟ್ಸ್ ನೆಕ್ಸ್ಟ್?
ಅಟ್ಲೀಸ್ಟ್ ಒನ್ ಸೆಂಟೆನ್ಸ್ ಬರೀಬೇಕು. ನಿಮ್ಗೆಲ್ಲ ಬರ್ಬಾರ್ದು ಅಭ್ಯಾಸ ಇರುತ್ತೆ. ವಾಟ್ ಡಸ್ ಸಕ್ಸಸ್ ಮೀನ್ ಟು ಯು? ನಿಮ್ಮ ಪ್ರಕಾರ ಗೆಲುವು ಎಂದರೆ ಏನು? ಒಂದೇ ಸೆಂಟೆನ್ಸ್ ಬರೀರಿ. ನಾನು ಯಾರ್ದಾದ್ರೂ 4 ಜನದ ಆಮೇಲೆ ನೋಡ್ತೀನಿ. ಫಾಸ್ಟ್, ಇದಕ್ಕೂ 30 ಸೆಕೆಂಡ್. ಎಸ್ಸೆ ಟೈಪ್ ಕ್ವೆಶ್ಚನ್, ಒಂದೇ ಸೆಂಟೆನ್ಸ್ ಅಲ್ಲಿ ಬರೀಬೇಕು. 30 ಸೆಕೆಂಡ್ ಟೈಮು. ವಾಟ್ ಡಸ್ ಸಕ್ಸಸ್ ಮೀನ್ ಟು ಯು? ನಿಮ್ಮ ಪ್ರಕಾರ ಸಕ್ಸಸ್ ಎಂದರೆ ಏನು? ಇಂಗ್ಲಿಷಲ್ಲಾದ್ರೂ ಬರೀರಿ, ಕನ್ನಡದಲ್ಲಾದ್ರೂ ಬರೀರಿ. ನೋಟ್ ಪ್ಯಾಡ್ ಕೊಟ್ಟಿದ್ದಕ್ಕೂ ಸಾರ್ಥಕ ಆಗ್ತಾ ಇದೆ ಅಂತ ಕಾಣುತ್ತೆ. ಬರೀರಪ್ಪ. ಆಯ್ತಾ? ಆಗೋಯ್ತಾ? ಬಹಳ ಫಾಸ್ಟ್ ಇದ್ದೀರಾ. ಏನ್ ಚಾಟ್ GPT ತಗೊಂಡ್ರ ಇನ್ಫಾರ್ಮೇಶನ್ನು? ಇದೆಲ್ಲ ಇರಬಾರ್ದು. ಅವಾಗ್ಲೇ ಅವ್ರು ಹೇಳ್ತಾ ಇದ್ರು, ಎಲ್ಲ ಪೋಸ್ಟ್, ಇನ್ಸ್ಟಾಗ್ರಾಮ್ ಪೋಸ್ಟ್ ಅದು ಇದು ಹಾಕಕ್ಕೆ ಒಳ್ಳೆ ಆಂಗಲ್ ಅಲ್ಲಿ ತೆಗ್ದಿರೋ ಫೋಟೋ ನೋಡಿ ಆಮೇಲೆ ಪದಗಳು ಬರೆಯಕ್ ಬರಲ್ಲ, ಅದಕ್ಕೂ ಚಾಟ್ GPT ಮತ್ತೆ ಅಲ್ವಾ? ಇದೇ ಮಾಡ್ತಿರೋದಲ್ವಾ? ಓಕೆ, ಫೈನ್. ಸೊ ಇದು 2 ಕ್ವಶನ್ ಆಯ್ತು. ಸರಿ, ಒಂದ್ ಸಣ್ಣ ಆಕ್ಟಿವಿಟಿ ಮಾಡಿಸ್ತೀನಿ, ಆಮೇಲೆ ಇದಕ್ಕೆ ಮುಂದಕ್ಕೆ ಹೋಗೋಣ. ನಿಮ್ ಪುಸ್ತಕಗಳನ್ನ ಹಾಗೆ ಇಟ್ಕೊಳ್ಳಿ. ಐ ವಾಂಟ್ ಯು ಪೀಪಲ್ ಟು ನಿಮ್ ಪುಸ್ತಕನ ಇಟ್ಬಿಟ್ಟು ಎಲ್ಲರೂ ಎದ್ದು ನಿಲ್ಲಕ್ಕಾಗತ್ತಾ? ಒಂದ್ ಸಣ್ಣ ಆಕ್ಟಿವಿಟಿ, ನಿಂತ ಜಾಗದಲ್ಲೇ, ಎಲ್ಲೂ ಓಡಾಡೋದು ಬೇಡ, ಎಲ್ಲ ನಿಂತ್ಕೊಳ್ಳಿ. ಎಲ್ಲ ನಿಂತ್ಕೊಳ್ಳಿ, ಮಾತಾಡೋದು ಬೇಡ, ನಿಂತ್ಕೊಳ್ಳಿ ಎಲ್ರು. ನಾನು 10 ಎಣಿಸ್ತೀನಿ, ಅಷ್ಟರೊಳಗಡೆ ಎಲ್ಲ ಸೆಟ್ಲಾಗಿ, ನಿಂತ್ಕೊಂಡು ಸೆಟ್ಲಾಗಿರಿ. 1 2 3 4, ಅಲ್ಲಿ ಹಿಂದೆ ಇನ್ನೂ ಕೂತಿದ್ದಾರೆ, 5 6 7 8 9 10. ಅಟೆನ್ಷನ್ ಇಲ್ಲಿ. ಇವಾಗ ಸಣ್ಣ ಎಕ್ಸಸೈಸ್ ಇದು, ಈ ಟಾಪಿಕ್ಗೆ ಸಂಬಂಧಪಟ್ಟಿದ್ದೇನೆ. ಈಗ ನಾನೇನೋ ಒಂದು ಎಕ್ಸಸೈಸಸ್ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ. ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಗೊತ್ತಲ್ವಾ? ಒಂದು ಎಕ್ಸಸೈಸ್ ಹೇಳ್ತಾ ಇರ್ತೀನಿ. ನೀವು ಜೋರಾಗಿ ಎಕ್ಸಸೈಸ್ ಮಾಡಿದ್ರೆ ಆಮೇಲೆ ಊಟ ಜಾಸ್ತಿ ಸೇರತ್ತೆ. ಓಕೆ, ಇವಾಗ ರೈಟ್ ಹ್ಯಾಂಡ್ ಅಪ್, ರೈಟ್ ಹ್ಯಾಂಡ್ ಅಪ್, ರೈಟ್ ಹ್ಯಾಂಡ್ ಆನ್ ದ ಹೆಡ್, ಆನ್ ಯೋರ್ ಶೋಲ್ಡರ್ಸ್, ಲೆಫ್ಟ್ ಹ್ಯಾಂಡ್ ಅಪ್, ರೈಟ್ ಹ್ಯಾಂಡ್ ಅಪ್. ಲೆಫ್ಟ್ ಹ್ಯಾಂಡ್ ಡೌನ್ ಹೇಳಲೇ ಇಲ್ಲ ನಾನಲ್ಲ, ಸರಿ. ಓಕೆ, ರೈಟ್ ಹ್ಯಾಂಡ್ ಅಪ್, ಆನ್ ಯೋರ್ ಶೋಲ್ಡರ್ಸ್, ಆನ್ ಯೋರ್ ಹೆಡ್, ಆನ್ ಯೋರ್ ನೋಸ್, ಆನ್ ಯೋರ್ ಸ್ಟಮಕ್, ಆನ್ ಯೋರ್ ಹೆಡ್, ಆನ್ ಯೋರ್ ಶೋಲ್ಡರ್ಸ್, ಆನ್ ಯೋರ್ ಸ್ಟಮಕ್. ಯಾರು ತಲೆ ಮೇಲೆ ಇಟ್ಕೊಂಡು ಅವರೆಲ್ಲ ಕೂತ್ಕೊಂಡ್ಬಿಡಿ. ತಲೆ ಮೇಲೆ ಇಟ್ಕೊಂಡವರೆಲ್ಲ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ತಲೆ ಮೇಲೆ ಇಟ್ಕೊಂಡವರೆಲ್ಲ. ಲಾಸ್ಟ್ ರೌಂಡ್, ರ್ಯಾಪಿಡ್ ಫೈರ್ ರೌಂಡ್, ಲಾಸ್ಟ್ ರೌಂಡ್. ರೆಡಿ? ಬಲಗೈ ಮೇಲೆ, ಕನ್ನಡದಲ್ಲಿ ಇರ್ತೀನಿ, ಬಲಗೈ ಮೇಲೆ, ಎಡಗೈ ಕೆಳಗೆ, ಎಡಗೈ ಕೆಳಗೆ, ಬಲಗೈ ಮೇಲೆ, ತಲೆ ಮೇಲೆ, ಹೊಟ್ಟೆ ಮೇಲೆ, ತಲೆ ಮೇಲೆ, ಹೊಟ್ಟೆ ಮೇಲೆ, ಭುಜದ ಮೇಲೆ, ತಲೆ ಮೇಲೆ, ಹೊಟ್ಟೆ ಮೇಲೆ, ಭುಜದ ಮೇಲೆ, ತಲೆ ಮೇಲೆ, ತಲೆ ಮೇಲೆ. ಎಲ್ಲ ಬಹಳ ಶಾರ್ಪ್ ಆಗಿ ಹೋಗಿದ್ದಾರೆ. ಲಾಸ್ಟ್ ರೌಂಡ್, ಲಾಸ್ಟ್ ರೌಂಡ್. ರೆಡಿ? ರೆಡಿ? ಈಗ ಎಡಗೈ, ಮಿಡ್ ಬ್ರೈನ್ ಆಕ್ಟಿವೇಶನ್, ಎರಡೂ ಕೈ ಈಕ್ವಲ್ ಆಗಿ ಆಕ್ಟಿವೇಟ್ ಮಾಡೋಣ. ಲೆಫ್ಟ್ ಹ್ಯಾಂಡ್, ಈಗ ಲೆಫ್ಟ್ ಹ್ಯಾಂಡ್, ಲೆಫ್ಟ್ ಹ್ಯಾಂಡ್ ಅಪ್, ಆನ್ ಯೋರ್ ಹೆಡ್, ಶೋಲ್ಡರ್ಸ್, ಆನ್ ಯೋರ್ ಹೆಡ್, ಆನ್ ಯೋರ್ ಹೆಡ್, ಶೋಲ್ಡರ್ಸ್, ಆನ್ ಯೋರ್ ಹೆಡ್, ಶೋಲ್ಡರ್ಸ್. ವೆರಿ ಗುಡ್, ಥ್ಯಾಂಕ್ ಯು. ಕೂತ್ಕೊಳ್ಳಿ ಎಲ್ಲ. ಸರಿ, ಮಾತಾಡೋದು ಬೇಡ, 1 ನಿಮಿಷ ಕೇಳಿಸ್ಕೊಳ್ಳಿ. ಇವಾಗ ನೀವು ಅನ್ಕೊಳ್ತಿರ್ಬೋದು, ಈ ಗೆಲುವಿನ ಗುಟ್ಟುಗೆ ಈ ಚಟುವಟಿಕೆಗೆ ಏನ್ ಸಂಬಂಧ? ಗೆಲುವಿನ ಗುಟ್ಟು ಮತ್ತೆ ಈ ಚಟುವಟಿಕೆಗೆ ಏನ್ ಸಂಬಂಧ ಇರ್ಬೋದು? ಇದೇನೋ ಆಕ್ಟಿವಿಟಿ ಮಾಡಿಸ್ತೀಯಾರಲ್ಲ. ಕಾನ್ಸಂಟ್ರೇಷನ್, ಆಮೇಲೆ ಅಟೆನ್ಷನ್, ವೆರಿ ಗುಡ್. ಆಮೇಲೆ ಫೋಕಸ್, ವಾ ವೆರಿ ಗುಡ್. ಆಮೇಲೆ ಇನ್ನೇನು? ಕೇಳಿಸಿಕೊಳ್ಳುವ, ಲಿಸ್ನಿಂಗ್ ಸ್ಕಿಲ್ಸ್, ಕರೆಕ್ಟ್, ವೆರಿ ಗುಡ್. ಕಾನ್ಶಿಯಸ್ನೆಸ್, ನಿದ್ದೆ ಮಾಡ್ತಾ ಇಲ್ಲ ಯಾರು ಅಂತ, ಓಕೆ, ವೆರಿ ನೈಸ್. ಆಮೇಲೆ ಓರಿಯಂಟೇಷನ್, ರೈಟ್ ಯಾವುದು ಲೆಫ್ಟ್ ಯಾವುದು ಅಂತ ಬೇಸಿಕ್. ಸರಿ, ಸೊ ಇದೆಲ್ಲ ಗೊತ್ತು. ಈಗ 1-2 ವಿಷಯ ನಾನು ನಿಮ್ಗೆ ಹೇಳ್ತೀನಿ. ಈ ನಿಮ್ಮ ಗೆಲುವು, ನೀವೇನ್ ಬರ್ಕೊಂಡಿದ್ದೀರಾ, ಗೆಲುವು ಅಂದ್ರೆ ಏನು, ಅದು ನಿಮ್ಮ ದೃಷ್ಟಿನಲ್ಲಿ ನೀವು ನೋಡಿರೋದು, ನಿಮ್ಮ ದೃಷ್ಟಿನಲ್ಲಿ ನೀವು ನೋಡಿದಿರಿ ಗೆಲುವು ಅಂದ್ರೆ ಏನು.
ಇವಾಗ ಈ ಗೆಲುವಿನ ಗುಟ್ಟು ನೀವು ಅವ್ರನ್ನ ಯಾರನ್ನಾದ್ರೂ ಹೋಗಿ ಕೇಳ್ಬೇಕಂದ್ರೆ ಬಹಳ ಕಷ್ಟ ಇದೆ. ನೀವು ಇಟ್ಕೊಂಡಿರೋದು ಬಹಳ ದೊಡ್ಡ ದೊಡ್ಡ ಎಕ್ಸಾಂಪಲ್ಸ್, ಅವ್ರನ್ನೇ ಹೋಗಿ ಅಪ್ರೋಚ್ ಮಾಡಿ ಕೇಳೋದು ಕಷ್ಟ. ಆದ್ರೆ ಅವ್ರದ್ದು ಸಾಕಷ್ಟು ಪುಸ್ತಕಗಳನ್ನ ಓದಿ ನೀವು ಆನ್ಸರ್ ಪಡ್ಕೊಳ್ಬಹುದು. ಬಹುಶಃ ಇಲ್ಲಿ ಹೈಸ್ಕೂಲು SLC ಮಕ್ಕಳು ಇದ್ದೀರಾ ಅನ್ಸತ್ತಲ್ಲ, SLC. ಓಕೆ, ಈಗ ನಿಮ್ಮ ಗೆಲುವು ಸಾಧಿಸ್ಬೇಕಾದ್ರೆ ಫ್ಯೂ ಥಿಂಗ್ಸ್, ಅಂದ್ರೆ ನಾನು ಒಂದೆರಡು ಸೈಕಾಲಜಿಸ್ಟ್ ಆದ್ರಿಂದ ಒಂದೆರಡು ಅದ್ರ ಬ್ಯಾಕ್ ಗ್ರೌಂಡ್ ಇಂದ ಹೇಳ್ತೀನಿ. ಈ ಮಾನಸಿಕ ಶಕ್ತಿನ ಜಾಸ್ತಿ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ವಿವೇಕಾನಂದರು ಕೂಡ ಹೇಳ್ತಾರೆ, ನಿಮ್ಮ ದೈಹಿಕ ಶಕ್ತಿ, ಬೌದ್ಧಿಕ ಶಕ್ತಿ, ನೈತಿಕ ಶಕ್ತಿ ಮತ್ತೆ ಆಧ್ಯಾತ್ಮಿಕ ಶಕ್ತಿ ಅಂತ ಇವ್ 4 ಹೇಳಿದ್ದಾರೆ. ಏನಿದು ದೈಹಿಕ ಶಕ್ತಿ? ಫಸ್ಟ್ ದೇಹ ಚೆನ್ನಾಗಿರ್ಬೇಕು, ಒಳ್ಳೆ ಎಕ್ಸಸೈಸ್ ಮಾಡಿ ಒಳ್ಳೆ ಫುಡ್ ತಗೊಂಡು ಚೆನ್ನಾಗಿರ್ಬೇಕು. ಸೊ ಇವಾಗಿನ ಕಾಲದ ಹಾಸ್ಪಿಟಲ್ ನೋಡಿದೀರಾ, 80 ವರ್ಷದ ಅಜ್ಜಿ ಅಥವಾ ತಾತ ಅವ್ರ ಮೊಮ್ಮಕ್ಕಳನ್ನ ಕರ್ಕೊಂಡು ಬರ್ತಾರೆ ಹಾಸ್ಪಿಟ್ಲ್ಗೆ, ಹೌದಲ್ಲ? ಏನಕ್ಕೆ ಈ ತರ ಆಗ್ತಾ ಇದೆ ಅಂದ್ರೆ ಬೇಸಿಕಲಿ ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ ಇದೆ. ಸೊ ಇದಾಗಬಾರ್ದು ಅಂದ್ರೆ ದೈಹಿಕ ಶಕ್ತಿ ಚೆನ್ನಾಗಿರ್ಬೇಕು. ನೆಕ್ಸ್ಟ್ ಬೌದ್ಧಿಕ ಶಕ್ತಿ, ಇಂಟೆಲೆಕ್ಚುಯಲ್ ಎಬಿಲಿಟಿ ಚೆನ್ನಾಗಿರ್ಬೇಕು, ಅಂದ್ರೆ ಬುದ್ಧಿ ಶಕ್ತಿ ಜಾಸ್ತಿ ಇರಬೇಕು. ಓವರ್ ಥಿಂಕಿಂಗ್ ಇರಬೇಕು ಅಂತನ ಅಥವಾ ಈಗೋ ಜಾಸ್ತಿ ಇರ್ಬೇಕಂತನ? ಬುದ್ಧಿ ಶಕ್ತಿ ಜಾಸ್ತಿ ಇರ್ಬೇಕಂದ್ರೆ ಇಂಟೆಲಿಜೆನ್ಸ್ ಅಂತಾರೆ, ಅದು ಜಾಸ್ತಿ ಇರ್ಬೇಕು. ನೈತಿಕತೆ ಅಂದ್ರೆ ಏನು? ವಾಟ್ ಈಸ್ ನೈತಿಕತೆ? ಮೊರಾಲಿಟಿ ಇರಬೇಕು ನಿಮ್ಮಲ್ಲಿ. ನೆಕ್ಸ್ಟ್ ಆಧ್ಯಾತ್ಮಿಕ ಶಕ್ತಿ ಅಂದ್ರೆ ನಿಮ್ಮಲ್ಲಿರುವಂತ ಆತ್ಮಚಿಂತನೆ ಮಾಡೋಷ್ಟು ಶಕ್ತಿ ನಿಮ್ಮಲ್ಲಿ ಇದೆಯಾ? ಈ 4 ವಿವೇಕಾನಂದರು ಹೇಳ್ತಾರೆ. ಇದನ್ನ ಫಸ್ಟ್ ಜಾಗೃತಗೊಳಿಸ್ಕೊಳ್ಬೇಕು. ನೀವು ಯಾವಾಗ ಈ ಗೆಲುವು ಸಾಧಿಸ್ಬೇಕು ಅಂತ ನಿಮ್ಮಲ್ಲಿ ಇಷ್ಟ ಇರತ್ತೋ, ನಿಜವಾಗ್ಲೂ ಸಾಧನೆ ಮಾಡ್ಬೇಕಂತ ಇಷ್ಟ ಇದ್ರೆ ಬೇರೆ ಬೇರೆ ಈ ತರದ್ದು ಶಕ್ತಿಗಳನ್ನ ನೀವು ಫಸ್ಟ್ ಜಾಗೃತಗೊಳಿಸ್ಕೊಂಡು ಯು ಕ್ಯಾನ್ ಈಸಿಲಿ ಅಪ್ರೋಚ್ ಸಕ್ಸಸ್. ಇಲ್ಲಿ ಒಂದು ವಿಷಯ ಹೇಳ್ತೀನಿ ನೋಡಿ, ಒಂದ್ ಸಣ್ಣ ಸ್ಟೋರಿ ಹೇಳ್ತೀನಿ. ಹೊಸದಾಗಿ ಒಂದು ಊರಿಗೆ ಬಂದ್ರಂತೆ. ಆ ಊರಿಗೆ ಎಂಟರ್ ಆದ ಕೂಡಲೇ ಒಂದು ದೇವಸ್ಥಾನದೇನೋ ಕನ್ಸ್ಟ್ರಕ್ಷನ್ ನಡೀತಾ ಇತ್ತಂತೆ. ಆ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಅವ್ರು ಬಂದು ಕೇಳಿದ್ರಂತೆ, ಯಾರೋ ವರ್ಕರ್ಗಳು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರಲ್ಲ, ವರ್ಕರ್ಸ್ನ ಕೇಳಿದ್ರಂತೆ, ಏನಪ್ಪಾ ಏನ್ ಮಾಡ್ತಾ ಇದೀಯಾ ಅಂತ. ಒಬ್ಬ ಹೇಳಿದ್ನಂತೆ, ಅಯ್ಯೋ ಇಲ್ಲಿ ಏನೋ ಕೆಲಸ ನಡೀತಾ ಇದೆ, ಇವ್ರೇನೋ ಕೊಡೋ ಸಂಬಳ ಸಾಲೆಲ್ಲ ಮಾಡ್ತಾ ಇದ್ದೀನಿ, ನನ್ ಸುಮ್ನೆ ದುಡಿಸ್ಕೊಳ್ತಾರೆ ಅಂತ ಹೇಳದ್ನಂತೆ. ಇನ್ನೊಂದ್ ಸ್ವಲ್ಪ ಮುಂದೆ ಹೋದ್ರೆ ಇನ್ನೊಬ್ಬ ಇದ್ನಂತೆ. ಅವನನ್ನ ಕೇಳಿದ್ನಂತೆ, ಏನಪ್ಪ ಮಾಡ್ತಾ ಇದೀಯಾ ಇಲ್ಲಿ? ಇಲ್ಲ ಸ್ವಾಮಿ, ನಾನು ಈ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀನಿ, ಈ ಕಂಪ್ನಿಯವ್ರು ನನ್ಗೆ ಊಟ ಬಟ್ಟೆ ಎಲ್ಲ ಕೊಡ್ತಾರೆ, ನಾನು ನನ್ನ ಫ್ಯಾಮಿಲಿನ ಸಾಕ್ತೀನಿ. ಕಂಪ್ನಿ ಬಗ್ಗೆ ಶ್ರದ್ಧೆ ಇತ್ತು ಅವನಿಗೆ. ಇನ್ನೊಂದ್ ಸ್ವಲ್ಪ ಮುಂದೆ ಹೋಗಿ ಇನ್ನೊಬ್ಬನ್ ಕೇಳಿದ್ನಂತೆ. ಅವನು ಹೇಳಿದ್ನಂತೆ, ಏನ್ ಮಾಡ್ತಾ ಇದೀಯ ಅಂತ ಕೇಳ. ಅವನು, ಪ್ರಪಂಚದಲ್ಲೇ ದೊಡ್ಡ ದೇವಸ್ಥಾನ ಆಗ್ತಾ ಇದೆ, ಈ ದೇವಸ್ಥಾನ ನೋಡಕ್ ಕೋಟ್ಯಾಂತರ ಜನ ಬರ್ತಾ ಇದ್ದಾರೆ, ಅವರೆಲ್ಲ ನೋಡಕ್ ಬರುವಂತ ದೇವಸ್ಥಾನ ಕಟ್ಟೋದ್ರಲ್ಲಿ ನಾನ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ, ದೊಡ್ಡ ದೇವಸ್ಥಾನ ಕಟ್ತಾ ಇದೀವಿ ಅಂತ. ಇದೊಂದು ಸಣ್ಣ ಕತೆ. 3 ಜನ 3 ಪರ್ಸ್ಪೆಕ್ಟಿವ್ ಹೇಳ್ತಾ ಇದ್ದಾರೆ. ಏನಾದ್ರೂ ಅರ್ಥ ಆಯ್ತಾ? ಅಂದ್ರೆ ಒಂದೇ ಕೆಲ್ಸನ ಮೂರ್ ಜನನು ಹೇಗೆ ನೋಡ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಇವಾಗ ನೀವು ಇದನ್ನ ಅರ್ಥ ಮಾಡ್ಕೊಳ್ಳಿ. ಯಾವ ದೃಷ್ಟಿಕೋನ ಬೇಕು ಗೆಲುವು ಸಾಧಿಸಕ್ಕೆ ಅಂತ ನೀವು ಯೋಚನೆ ಮಾಡಬೇಕು. ಸೊ ಇದೊಂದು 3 ಪರ್ಸ್ಪೆಕ್ಟಿವ್ ನಾವು ಯಾವಾಗ್ಲೂ ಯಾವ ದೃಷ್ಟಿಕೋನದಲ್ಲಿ ಮುಂದಕ್ಕೆ ಹೋಗ್ತೀವೋ ಕೆಲಸದಲ್ಲಿ, ಹಾಗೆ ನಾವಿರ್ತೀವಿ. ನಮ್ಮ ಜರ್ನಿ ಥ್ರೂ ಅವರ್ ಪ್ರೊಫೆಷನಲ್ ಲೈಫ್ ಹಂಗೆ ಇರುತ್ತೆ. ನೀವು ಬೇಜಾರು ಅನ್ಕೊಂಡು ನಿಮ್ಮ ವೃತ್ತಿ ಎಂಟರ್ ಆದ್ರೆ, ಅಥವಾ ಬೇಜಾರು ಅನ್ಕೊಂಡು ಕಾಲೇಜ್ ಸೇರ್ಕೊಂಡ್ರೆ, ಅಯ್ಯೋ ಸಿಕ್ತಲ್ಲ, ಈ ಕಾಲೇಜಲ್ಲಿ ಇರ್ಬೇಕಲ್ಲ ಅಂತ ಅನ್ಕೊಂಡ್ರೆ, ಯುವರ್ ಜರ್ನಿ ಮೇ ನಾಟ್ ಬಿ ಸೋ ಸಕ್ಸಸ್ಫುಲ್. ನೀವು ಪ್ರತಿಯೊಂದು ಕೆಲಸ ಮಾಡೋದಕ್ಕಿಂತ ಮುಂಚೆನೆ ಯಾವ ಮೈಂಡ್ ಸೆಟ್ ಇಂದ ನೀವು ಎಂಟರ್ ಆಗ್ತೀರಾ ಅನ್ನೋದು ಬಹಳ ಇಂಪಾರ್ಟೆಂಟ್. ಹೀಗೆ ಒಂದ್ಸರಿ ಏನಾಯ್ತಂತೆ, ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಲ್ಲಿ, ಇನ್ನೊಂದು ಸಣ್ಣದು ಕತೆ. ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಲ್ಲಿ ಒಬ್ಬ ಹೋಗಿ ನಿಂತಿದ್ನಂತೆ. ಅವನು ನಿಂತ್ಕೊಂಡು ಎಲ್ಲಿಗೋ ಹೋಗ್ಬೇಕು, ಅವ್ನು ಕೇಳ್ತಾ ಇದ್ನ. ಯಾರೋ ಬಂದು ಕೇಳಿದ್ರಂತ, ಯಾವ ಬಸ್ಸಿಗೆ ಕಾಯ್ತಾ ಇದ್ದೀರಾ ಅಂತ. ಅವ್ನು ಹೇಳಿದ್ನಂತ, ಇಲ್ಲ ಗೊತ್ತಿಲ್ಲ, ಬಸ್ಸಿಗೆ ಕಾಯ್ತಾ ಇದ್ದೀನಿ ಅಂತ. ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಗೊತ್ತಾ ಬಸ್ ಸ್ಟ್ಯಾಂಡು? ಕೆಂಪೇಗೌಡ ಬಸ್ ಸ್ಟ್ಯಾಂಡ್. ಅಲ್ಲಿ ಕೇಳಿದ್ರು, ಯಾವ ಬಸ್ಸಿಗೆ ಕಾಯ್ತಾ ಇದ್ರೆ, ಯಾವ ಊರಿಗೆ ಹೋಗ್ಬೇಕು ಅಂತ. ಗೊತ್ತಿಲ್ಲ, ಯಾವ್ದೋ ಒಂದು ಊರಿಗೆ ಹೋಗ್ಬೇಕು, ಬಸ್ಸಿಗೆ ಕಾಯ್ತಾ ಇದೀವಿ ಅಂತ. ಯಾವ ಊರಿಗೆ ಹೋಗ್ಬೇಕು? ಎಷ್ಟೊಂದು ಬಸ್ ಬರ್ತಾನೆ ಇದೆ ಅವಾಗ್ಲಿಂದ, ಗುಲ್ಬರ್ಗ, ರಾಯಚೂರು, ಮೈಸೂರು ಬರ್ತಾನೆ ಇದೆ. ಯಾವ ಬಸ್ಸಿಗೆ ಹೋಗ್ಬೇಕು ನೀವು? ಗೊತ್ತಿಲ್ಲ. ನಮ್ಮ ಸ್ಥಿತಿನೂ ಒಂದೊಂದ್ಸರಿ ಹಾಗೆ ಆಗ್ತಾ ಇದೆ. ಯಾವ ಕೋರ್ಸಿಗೆ ಸೇರ್ಬೇಕು ಗೊತ್ತಿಲ್ಲ, ಏನಕ್ಕೆ ಸಬ್ಜೆಕ್ಟ್ ತಗೊಳ್ಬೇಕು ಗೊತ್ತಿಲ್ಲ. ಆದ್ರೆ ಯಾರೋ ಹೇಳ್ತಾರೆ ಇದು ತಗೊಂಡ್ರೆ ಚೆನ್ನಾಗಿರುತ್ತೆ, ಯಾರೋ ಹೇಳ್ತಾರೆ ಆ ಕೋರ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಹೇಳಿದ್ರು, ನಮ್ಮ ಕಸಿನ್ಸ್ ಹೇಳಿದ್ರು,
ಬರೀ ಇದೊಂದೇ ಫ್ಯಾಕ್ಟರ್ನ ಇಟ್ಕೊಂಡು ನೀವು ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತೀರಾ. ಆದ್ರೆ ಸೆಲೆಕ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಏನಕ್ಕೋಸ್ಕರ ಮಾಡ್ತಾ ಇದ್ದೀರಾ, ನಿಮ್ಮ ಇಂಟ್ಯೂಷನ್ ಏನ್ ಹೇಳತ್ತೆ ಅಂತ ನಿಮಗೆ ಗೊತ್ತಿರ್ಬೇಕಲ್ಲ. ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್. ವೈ ಅನ್ನೋ ಪ್ರಶ್ನೆನ ನೀವು ಹಾಕೊಳ್ಳಿ. ಗೆಲುವು ಸಾಧಿಸಕ್ಕೆ ಅದು ಕೂಡ ಬಹಳ ಇಂಪಾರ್ಟೆಂಟ್. ವೈ ಅನ್ನೋದು ನಿಮಗೆ ಗೊತ್ತಿಲ್ಲದೆ ಇದ್ರೆ, ನಿಮ್ಮ ದೃಷ್ಟಿಕೋನದಲ್ಲಿ ನೀವು ಅರಿತುಕೊಳ್ಳದೆ ಇದ್ರೆ ನಿಮಗೆ ಸಕ್ಸಸ್ ಅನ್ನೋದು ಸಿಗೋದಿಲ್ಲ. ಹೇಗಿರ್ಬೇಕಂತೆ ನಿಮಗೆ ಸಕ್ಸಸ್ ಸಿಗೋದಕ್ಕೆ? ಸೈನಿಕರ ತರ ಶಿಸ್ತಿರ್ಬೇಕು, ಆಟಗಾರರ ತರ ಹಾರ್ಡ್ ವರ್ಕ್ ಮಾಡಬೇಕು, ಸನ್ಯಾಸಿಗಳ ತರ ಫೋಕಸ್ ಮಾಡಬೇಕು, ಮತ್ತೆ ಬಿಸ್ನೆಸ್ ಮೆನ್ ತರ ಕಮಿಟ್ಮೆಂಟ್ ಇರಬೇಕು. 4 ಏನೇನಿರ್ಬೇಕು? ರಿಪೀಟ್ ಮಾಡಿ. ಏನೇನಿರ್ಬೇಕು? ಫಸ್ಟ್ ಒನ್ ಯಾವುದು? ಏನಿರ್ಬೇಕು? ಡಿಸಿಪ್ಲಿನ್. ಯಾರ ತರ? ಸೈನಿಕರು, ಸೋಲ್ಜರ್ಸ್. ಆ ಕಡೆಯಿಂದ ವಾಯ್ಸೇ ಕೇಳಿಸ್ತಾ ಇಲ್ಲ. ಸೈನಿಕರ ತರ ಶಿಸ್ತಿರ್ಬೇಕು. ಆಮೇಲೆ ನೆಕ್ಸ್ಟ್ ಒನ್ ಆಟಗಾರರ ತರ ಹಾರ್ಡ್ ವರ್ಕ್ ಇರಬೇಕು. ನೀವು ಆಟಗಾರರು ಗೋಲ್ಡ್ ಮೆಡಲ್ ತಗೊಂಡಿದ್ ಮಾತ್ರ ನೋಡಿರ್ತೀರಾ, ಅವ್ರು ಹಿಂದಿನ ದಿನ ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ ಗೊತ್ತಿರಲ್ಲ ಅಲ್ವಾ? ಎಷ್ಟೋ ವರ್ಷದ ಎಫರ್ಟ್ ಅದು ಗೋಲ್ಡ್ ಮೆಡಲ್. ನೀವು ಗೋಲ್ಡ್ ಮೆಡಲ್ ಮಾತ್ರ ನೋಡ್ಬಿಟ್ಟು ವಾಹ್ ನನಗೂ ಬರುತ್ತೆ, ನಾನು ಒಂದಿನ ತಗೊಳ್ಬಹುದು ಅಂತ ಅನ್ಕೊಳ್ತಾ ಇರ್ತೀರಲ್ಲ, ಅದ್ರ ಹಿಂದಿನ ಹಾರ್ಡ್ ವರ್ಕ್ ಕೂಡ ಅರಿತುಕೊಳ್ಬೇಕು. ಆಮೇಲೆ ಸನ್ಯಾಸಿಗಳ ತರ ಫೋಕಸ್, ಎಬಿಲಿಟಿ ಟು ಕಾನ್ಸಂಟ್ರೇಟ್. ಆಮೇಲೆ ಬಿಸ್ನೆಸ್ ಮೆನ್ ತರ ಕಮಿಟ್ಮೆಂಟ್. ಎಷ್ಟೇ ಕಷ್ಟ ಆಗ್ಲಿ, ಏನೇ ತೊಂದರೆ ಬರಲಿ, ನಾನು ಐ ವಿಲ್ ಬಿ ಸಕ್ಸಸ್ಫುಲ್ ಅನ್ನೋದು ಇರಬೇಕು. ಸೊ ತೊಂದರೆ ಯಾರಿಗೆ ಬರೋದಿಲ್ಲ? ಇಲ್ಲ ತೊಂದರೆ. ಸರ್ ನಂಗೆ ಮ್ಯಾಥ್ಸ್ ಬರೋಲ್ಲ, ಸರ್ ಎಷ್ಟು ಕಷ್ಟಪಟ್ರು ಮ್ಯಾಥಮೆಟಿಕ್ಸ್ ಅರ್ಥ ಆಗ್ತಾ ಇಲ್ಲ, ಸರ್ ಇಂಗ್ಲಿಷ್ ಬರೋಲ್ಲ, ಎಷ್ಟೇ ಆದ್ರೂ ತಪ್ಪಾಗ್ತಾ ಇದೆ. ಸೊ ಈ ಥರದ್ದೆಲ್ಲ ಎಲ್ರಿಗೂ ಇದ್ದಿದ್ದೆ. ನೀವು ಮನಸ್ಸು ಮಾಡಿದ್ರೆ ಎಲ್ಲ ಸುಲಭ. ಮನಸ್ಸೊಂದು ಮಾಡ್ಬಿಟ್ರೆ ಪ್ರತಿಯೊಂದು ಸುಲಭ ಆಗುತ್ತೆ. ಸೊ ಒನ್ ಮೋರ್ ಥಿಂಗ್ ಈಸ್ ಫ್ರೀಡಮ್ ವರ್ಸಸ್ ರೆಸ್ಪಾನ್ಸಿಬಿಲಿಟಿ. ನಿಮ್ಗೆ ಅನ್ಕೊಳ್ತಿದ್ದೀರಾ ಸರ್ ನಮಗೆ ಫ್ರೀಡಮ್ ಬೇಕು, ಎಸ್ಪೆಷಲಿ 10th ಆದ್ಮೇಲೆ PUC ಬಂದ ತಕ್ಷಣ ಇದೊಂದು ಕಾಮನ್ ಆಗೋಗಿದೆ ಈಗ, ಫ್ರೀಡಮ್ ಫ್ರೀಡಮ್ ಫ್ರೀಡಮ್. ಸರ್ ಫ್ರೀಡಮ್ ಬೇಕು ಸರ್. ಎಷ್ಟು ಜನಕ್ಕೆ ಫ್ರೀಡಮ್ ಬೇಕು? ಫ್ರೀಡಮ್ ಅಪ್ಪ ಅಮ್ಮ ಬಲವಂತ ಮಾಡ್ತಿರ್ತಾರೆ ಸರ್, ಕೇಳಿದ್ದೆ ಕೇಳಕ್ ಬೇಜಾರು ಸರ್, ನಮಗೆ ಸ್ವಲ್ಪ ಫ್ರೀಡಮ್ ಬೇಕು ಸರ್. ಟೀಚರ್ಸ್ ಹೇಳಿದ್ದೆ ಹೇಳ್ತಿರ್ತಾರೆ ಸರ್, ಸ್ವಲ್ಪ ಫ್ರೀಡಮ್ ಬೇಕು ಸರ್. ಫ್ರೀಡಮ್ ಅನ್ನೋದೊಂಥರ ಅದ್ರದ್ದು ಹಿಂದೆ ಮುಂದೆ ಗೊತ್ತಿಲ್ದಿರ ನಮಗೆ ಫ್ರೀಡಮ್ ಬೇಕು ಅಂತ ಅನ್ಕೊಳ್ತಾ ಇರ್ತೀರಾ. ಫ್ರೀಡಮ್ ಆಲ್ವೇಸ್ ಕಮ್ಸ್ ಓನ್ಲಿ ದೋಸ್ ಹೂ ಆರ್ ರೆಸ್ಪಾನ್ಸಿಬಲ್. ರೆಸ್ಪಾನ್ಸಿಬಿಲಿಟಿನ ಯಾರು ಕರೆಕ್ಟ್ ಆಗಿ ನಿಭಾಯಿಸ್ತಾರೋ ಅವ್ರಿಗೆ ಮಾತ್ರ ಫ್ರೀಡಮ್ ಸಿಕ್ಕರೆ ಸಾರ್ಥಕತೆ. ಇಲ್ಲಾಂದ್ರೆ ನಿಮ್ಮ ಫ್ರೀಡಮ್ ನಿಮ್ಮನ್ನ ಎಲ್ಲೆಲ್ಲೋ ಎಳ್ಕೊಂಡು ಹೋಗುತ್ತೆ. ಇವಾಗಿನ ನಮ್ಮ ಹಿಂದಿನ ಸ್ಪೀಕರು ಹೇಳ್ತಾ ಇದ್ರು, ಗೊತ್ತಿಲ್ಲದೆ ಇದ್ರೆ ನಿಮ್ಗೆ ಏನ್ ಮಾಡ್ಬೇಕು, ಏನು ಗ್ಯಾಡ್ಜೆಟ್ಸ್ ಬಗ್ಗೆ ಆಗ್ಲಿ, ಇನ್ಸ್ಟಾಗ್ರಾಮ್ ಬಗ್ಗೆ ಆಗ್ಲಿ ಎಷ್ಟೆಷ್ಟು ಹೊತ್ತು ಕೂತ್ಕೊಳ್ತೀವಿ ಅಂತ ವಿವರವಾಗಿ ಹೇಳ್ತಾ ಇದ್ರು. ಸೊ ಅದು ನಮ್ಮನ್ನು ಎಳ್ಕೊಂಡು ಹೋಗ್ತಾ ಇದೆ. ಅದು ನಮ್ಮನ್ನು ಎಳ್ಕೊಂಡು ಹೋಗ್ಬಾರ್ದು ಅಂದ್ರೆ ಯು ಪೀಪಲ್ ಶುಡ್ ಬಿ ಅವೇರ್ ಆಫ್ ದಟ್. ವಿವೇಕ ಅನ್ನೋದು ಬೆಳೆಸ್ಕೊಳ್ಬೇಕು. ಗ್ಯಾಡ್ಜೆಟ್ ಇದ್ರೂ ಕೂಡ ನಿಮ್ಮ ಕೈಲಿ ನಾನು ಎಷ್ಟೊತ್ತು ಕೂರ್ತಿದ್ದೀನಿ ಅದ್ರ ಮುಂದೆ, ಎಷ್ಟೊತ್ತು ನನ್ನ ಟೈಮನ್ನು ಕೊಡ್ತಾ ಇದ್ದೀನಿ ಅದಕ್ಕೆ ಅನ್ನೋದು ಚೆನ್ನಾಗಿ ಗೊತ್ತಿರಬೇಕು. ಬಿಕಾಸ್ ಯೂತ್ ಇದೆಯಲ್ಲ ನಿಮ್ಮ ಕಣ್ಣು ಮುಂದೆ ಇರೋವಂಥದ್ದು. ಪ್ರೆಸೆಂಟ್ ಬೆಳಗ್ಗೆ ಸಂದೀಪ್ ವಸಿಷ್ಠ ಅವ್ರು ಹೇಳಿದ್ರು, ಯು ನೀಡ್ ಟು ಬಿ ಪ್ರೆಸೆಂಟ್. ಇವತ್ತಿನ ದಿನದಲ್ಲಿ ನಾವು ಬದುಕಬೇಕು ಅಂತ ಹೇಳ್ತಾ ಇದ್ರಲ್ಲ, ಹಾಗೆ ಇವತ್ತು ನಿಮ್ಮ ಹತ್ರ ಇರೋದೇನು ಯೂತ್. ಯೂತ್ ಅಂದ ತಕ್ಷಣ ಕೆಲವು ವರ್ಡ್ಸ್ ನೆನಪಾಗತ್ತೆ. ಧೈರ್ಯ, ಆಮೇಲೆ ಇನ್ನೇನು ಯೂತ್ ಅಂದ್ರೆ ಏನು, ಏನ್ ಯೂತ್ ಅಂತ ಪದ ಕೇಳಿದ ತಕ್ಷಣ ಏನ್ ನೆನಪಾಗತ್ತೆ? ಏನೋ ಇನ್ನೊಂದೆರಡು ಜೋರಾಗಿ ಹೇಳಿ. ಎನರ್ಜಿ. ವೆರಿ ಗುಡ್. ವಿವೇಕಾನಂದ ತುಂಬಾ ಇಷ್ಟಪಡ್ತಾ ಇದ್ದಿದ್ ಪದ ಅದು. ಆಮೇಲೆ ಯೂತ್ ಅಂದ್ರೆ ಉತ್ಸಾಹ. ವೆರಿ ಗುಡ್. ಇನ್ನೊಂದು ಎಕ್ಸಾಂಪಲ್ ಬೆಳಗ್ಗೆ ಹೇಳಿದ್ರು, ಅಪ್ಪ ಮಗಂದು. ಅಪ್ಪನ್ಗೆ ಆಫೀಸಿಂದ ಬಂದು ಸುಸ್ತಾಗಿ ಹೋಗುತ್ತೆ, ಚಿಕ್ಕ ಮಗುಗ್ ಮಾತ್ರ ಅಷ್ಟೊಂದು ಉತ್ಸಾಹ ಇರುತ್ತೆ. ಉತ್ಸಾಹ ಯಾವಾಗ್ಲೂ ಇರಬೇಕು. ಯೂತ್, ಈ ವಯಸ್ಸು ನಿಮ್ಮ ಹತ್ರ ಇವತ್ತಿದೆ. ಸೊ ಯು ಪೀಪಲ್ ಕ್ಯಾನ್ ಯೂಟಿಲೈಸ್ ದಟ್ ಪ್ರಾಪರ್ಲಿ. ಯಾವ ವಿಚಾರದ ಬಗ್ಗೆ ನೀವು ಗಮನ ಕೊಡಬೇಕು, ಏನನ್ನ ನಾನು ಕಂಡುಕೊಳ್ಬೇಕು ಅಂತ ನೀವೇ ಅರಿತುಕೊಳ್ಬೇಕು. ಸೊ ದಿಸ್ ಒನ್ ಥಿಂಗ್, ಅಂಡ್ ಯು ವಾಂಟ್ ಟು ಬಿ few tips that before concluding this last one that I am going to tell. Develop dynamic personality. ಗೆಲುವಿನ ಗುಟ್ಟಲ್ಲಿ ಈ ಕೆಲವು ಹಂತಗಳು ಇದೇನೇನಿದೆ, ಫ್ಯೂ ಟಿಪ್ಸ್ ನಾನು ಹೇಳೋದಾದ್ರೆ, ಡೈನಮಿಕ್ ಪರ್ಸನಾಲಿಟಿ ಡೆವಲಪ್ ಮಾಡ್ಕೊಳ್ಬೇಕು. ಬ್ಯಾಲೆನ್ಸ್ ಲೈಫ್ ಸ್ಟೈಲ್. ಆಸ್ ಎ ಸ್ಟೂಡೆಂಟ್ಸ್ ಯು ಪೀಪಲ್ ಹ್ಯಾವ್ ಟು ಹ್ಯಾವ್ ದಿಸ್ ಬ್ಯಾಲೆನ್ಸ್ ಲೈಫ್ ಸ್ಟೈಲ್ ಇರಬೇಕು. ಡೈವ್ ಡೀಪ್ ಇನ್ ಯುವರ್ ಏರಿಯಾ. ಯಾವ ಏರಿಯಾ ನೀವು ಚೂಸ್ ಮಾಡ್ತಾ ಇದ್ದೀರಾ, ಕಾಲೇಜಲ್ಲಾಗ್ಲಿ ನಿಮ್ಮ ಪ್ರೊಫೆಷನಲ್ ಆಗಲಿ, ಯು ನೀಡ್ ಟು ಕಾನ್ಸಂಟ್ರೇಟ್ ಮೋರ್ ಆನ್ ದ್ಯಾಟ್. ಅಂಡ್ ಆಲ್ವೇಸ್ ಥಿಂಕ್ ವಾಟ್ ನೆಕ್ಸ್ಟ್. ವಾಟ್ ನೆಕ್ಸ್ಟ್ ಅಂದ್ರೆ ಮುಂದೇನು ಅಂತ ನೀವು ಸೀರಿಯಸ್ ಆಗಿ ಯೋಚನೆ ಮಾಡಿ ಯಾವಾಗ್ಲೂ ಮಾಡ್ತಾನೆ ಇರಬೇಕು. ಅಯ್ಯೋ ನಾನು ಕಾಲೇಜ್ ಸೇರ್ಬಿಟ್ಟೆ, ಮುಗಿದೋಯ್ತು. ಇಲ್ಲ, ಕಾಲೇಜ್ ಆದ್ಮೇಲೆ ಮತ್ತೇನು, ಡಿಗ್ರಿ ಆದ್ಮೇಲೆ ಮತ್ತೇನು, PG ಅಥವಾ ಕೆಲ್ಸಕ್ಕೆ ಸೇರಿದ್ಮೇಲೂ ಅಷ್ಟೇ ವಾಟ್ ನೆಕ್ಸ್ಟ್ ಅಂತ ಯಾವಾಗ್ಲೂ ಯೋಚನೆ ಮಾಡ್ತಾ ಇರ್ಬೇಕು. ಇಲ್ಲ ಅಂದ್ರೆ ಐಡಲ್ ಆಗತ್ತೆ ಮೈಂಡ್.
ಮೈಂಡ್ ಯಾವಾಗ ಐಡಲ್ ಆಗುತ್ತೆ ವರ್ಕ್ ಮಾಡೋದಿಲ್ಲ. ಓಕೆ, ನೆಕ್ಸ್ಟ್ ಅವಾಯ್ಡ್ ಪ್ರೋಕ್ರಾಸ್ಟಿನೇಷನ್. ಗೊತ್ತಾ ಪ್ರೋಕ್ರಾಸ್ಟಿನೇಷನ್ ಅಂದ್ರೆ? ವಾಟ್ ಇಸ್ ಪ್ರೋಕ್ರಾಸ್ಟಿನೇಷನ್? ಎನಿವನ್? ಪೋಸ್ಟ್ಪೋನಿಂಗ್ ದ ಥಿಂಗ್ಸ್. ಇವತ್ತು ಮ್ಯಾಮ್ ಹೇಳಿರ್ತಾರೆ ಮುಂದಿನ ವಾರ ನೀವು ಗುರುವಾರ ಸಬ್ಮಿಟ್ ಮಾಡ್ಬೇಕು ಪ್ರಾಜೆಕ್ಟ್ ಅಂತ, ಏನ್ ಮಾಡ್ತೀರಾ? ಇವತ್ತು ಗುರುವಾರ ಅಲ್ವಾ, ಇನ್ನ 7 ದಿನ ಟೈಮ್ ಇದೆ. ನೆಕ್ಸ್ಟ್ ಇನ್ನು ನಾಳೆ ನೆನಪಾಗತ್ತೆ, ವೀಕೆಂಡ್ ನೆನಪಾಗತ್ತೆ. ವೀಕೆಂಡ್ ಅಲ್ವಾ ಇರೋದು ಮಜಾ ಮಾಡಕ್ಕೆ, ಓದಕ್ಕಲ್ಲ, ಬೋರ್. ಮತ್ತೆ ಮಂಡೇ, ಟ್ಯೂಸ್ಡೇ, ಮತ್ತೆ ವೆನ್ಸ್ಡೇ ಸಾಯಂಕಾಲದವರೆಗೂ ಪೋಸ್ಟ್ಪೋನ್. ವೆನ್ಸ್ಡೇ ಸಾಯಂಕಾಲ ಬಂದಾಗ ಅವಾಗ ನೆನಪಾಗತ್ತೆ. ಸೊ ದಿಸ್ ವಾಟ್ ಯು ನೀಡ್ ಟು ಅವಾಯ್ಡ್ ದಟ್ ಅಂಡ್ ಯು ನೀಡ್ ಟು ಡಿಕ್ರೀಸ್ ಯುವರ್ ವಾಂಟ್ಸ್. ನಿಮಗೆ ಫ್ರೀ ಆಗಿ ಎಲ್ಲ ಸಿಗ್ತಾ ಇದೆ, ಮೊಬೈಲ್ ಇಂದ ಹಿಡಿದು ಬೇರೆ ಬೇರೆ ರಿಸೋರ್ಸಸ್ ಇಂದ ಹಿಡಿದು ಸಾಕಷ್ಟು ಸಿಗ್ತಾ ಇದೆ ನಿಮಗೆ. ಯು ನೀಡ್ ಟು ಡಿಕ್ರೀಸ್ ಯುವರ್ ವಾಂಟ್ಸ್. ವಿದ್ಯಾರ್ಥಿನಲ್ಲಿ ಜೀವನದಲ್ಲಿ ಬರೀ ನಿಮಗೆ ಅರ್ಥಿ ಅಂದ್ರೆ ಪಡಿಬೇಕಾಗಿರೋದು ವಿದ್ಯೆನ್ ಮಾತ್ರ ನೀವು ಪಡಿಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಇರಬೇಕು. ಸೊ ದಟ್ಸ್ ವಾಟ್. ಅಂಡ್ ಡೆವಲಪ್ ಫ್ಯೂ ಸ್ಕಿಲ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಏನಿದು ಸ್ಕಿಲ್ಸ್? ಸರ್ ನಾನು BSc ಡಿಗ್ರಿ ಸರ್ಟಿಫಿಕೇಟ್ ಸಿಕ್ತು ಸರ್, ಐ ಆಮ್ ಎ ಸೈಂಟಿಸ್ಟ್. MSc ಆಗಿದೆ, ಐ ಆಮ್ ಎ ಸೈಂಟಿಸ್ಟ್. PhD ಸರ್ಟಿಫಿಕೇಟ್ ಇಂದ ನೀವು ಯಾವತ್ತು ಸರ್ಟಿಫಿಕೇಟ್ ಬಂದಿರತ್ತೋ ಹೊರತು ಸೈಂಟಿಫಿಕ್ ಮನೋಭಾವ ಬಂದಿರುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಸರ್ಟಿಫಿಕೇಟ್ಸು ಎಲ್ಲ ಇನ್ಸ್ಟಿಟ್ಯೂಷನ್ ಅವರು ಕೊಡ್ತಾರೆ. ನೀವೊಂದಷ್ಟೆಲ್ಲ ಕ್ವಶನ್ ಆನ್ಸರ್ ಓದ್ಕೊಂಡು ಎಕ್ಸಾಮ್ ಅಲ್ಲಿ ಬರೆದು ಬಿಟ್ರೆ ಯು ಕಾಂಟ್ ಥಿಂಕ್ ದಟ್ ಯು ಹ್ಯಾವ್ ಬಿಕಮ್ ಸೈಂಟಿಫಿಕ್. ಯು ಆರ್ ಥಿಂಕಿಂಗ್ ಇಸ್ ಸೈಂಟಿಫಿಕ್. ಯು ವಾಂಟ್ ಟು ಲೀವ್ ಸೈಂಟಿಫಿಕಲಿ ಅಂತಂದ್ರೆ ಆ ಮನೋಭಾವ ಫಸ್ಟ್ ಬೆಳೆಸ್ಕೊಳ್ಬೇಕು. ಡಿಗ್ರಿಗಳೇ ತಗೊಳ್ದಿರಾ ಎಷ್ಟೋ ಜನ ಸೈಂಟಿಸ್ಟ್ ಮನೆಯಲ್ಲೇ ಇದ್ದಾರೆ. ಹಿಂದಿನ ಕಾಲದಲ್ಲಿ ನಿಮ್ಮ ಅಜ್ಜಿ ಅಡ್ಗೆ ಮನೆಯಲ್ಲಿ ಅವರೇ ದೊಡ್ಡ ಸೈಂಟಿಸ್ಟ್, ಗೊತ್ತಾ? ಎಷ್ಟೆಷ್ಟೆಲ್ಲ ಲೆಕ್ಕಾಚಾರ ಮಾಡಿ ಅಡ್ಗೆ ಮಾಡ್ತಾ ಇದ್ರು, ಗೊತ್ತಾ ನಿಮಗೆ? ಸೊ ಇದು ಆ ಮನೋಭಾವ ಬೆಳೆಸ್ಕೊಳ್ಳೋದು ಜಾಸ್ತಿ ಇಂಪಾರ್ಟೆಂಟ್. ಡೋಂಟ್ ಜಸ್ಟ್ ರಿಲೇ ಆನ್ ಯುವರ್ ಅಕಾಡೆಮಿಕ್ ಸಕ್ಸಸ್. ಸ್ಕಿಲ್ಸ್, ಕಮ್ಯುನಿಕೇಶನ್, ಪ್ರಾಬ್ಲಮ್ ಸಾಲ್ವಿಂಗ್, ಕ್ರಿಯೇಟಿವ್ ಥಿಂಕಿಂಗ್, ಆಮೇಲೆ ಎಂಪತಿ. ಸೊ ದೀಸ್ ಆರ್ ಫ್ಯೂ ಸ್ಕಿಲ್ಸ್. ಆಮೇಲೆ ಟೈಮ್ ಮ್ಯಾನೇಜ್ಮೆಂಟು, ಈ ತರ ಬೇಸಿಕ್ ಸ್ಕಿಲ್ಸ್. ಯಾಕೆಂದ್ರೆ ನಿಮಗೆ ಡಿಗ್ರಿ ಬಂದಿರುತ್ತೆ. ಯು ಪೀಪಲ್ ಯಾವುದೇ ಇಂಟರ್ವ್ಯೂ ಹೋದ್ರೆ ಫಸ್ಟ್ ಕೇಳೋದೇ ಇದು. ಗ್ರೂಪ್ ಡಿಸ್ಕಷನ್ ಅಲ್ಲಿ ಕರ್ಕೊಂಡ್ ಬರ್ತಾರೆ ಕೌನ್ಸಿಲಿಂಗಿಗೆ. ಅವನೇನು ಇಂಜಿನಿಯರಿಂಗ್ ಮುಗಿಸಿರ್ತಾನೆ, ಅವಾಗ ಕರ್ಕೊಂಡ್ ಬಂದಿರ್ತಾರೆ. ಇವನಿಗೆ ಸ್ವಲ್ಪ ಮಾತಾಡಕ್ ಭಯ. ನೋಡಿದ್ರೆ ಹೈ ಪರ್ಸೆಂಟೇಜ್ ಮಾತಾಡಕ್ ಬರೋದಿಲ್ಲ. ಗ್ರೂಪ್ ಡಿಸ್ಕಷನ್ ಅಲ್ಲಿ ಹೆಂಗ್ ಮಾತಾಡೋದು ಹೇಳ್ಕೊಡಿ ಅಂತ ಕರ್ಕೊಂಡ್ ಬರ್ತಾರೆ ಕೌನ್ಸಿಲಿಂಗಿಗೆ. ಸೊ ಮಾತಾಡೋದು ಒಂದು ಕಲೆ. ನೀವು ಇವಾಗ ಏನು ನಿಮ್ಮ ಇನ್ ಲಾಸ್ಟ್ ಸ್ಟೂಡೆಂಟ್ ಲೈಫ್ 3-4 years ಏನಿದೆಯೋ, ಡಿವೋಟ್ ಯುವರ್ ಟೈಮ್ ಅಟ್ಲೀಸ್ಟ್ ವೀಕ್ಲಿ 2 hours or 3 hours ಫಾರ್ ಡೆವಲಪಿಂಗ್ ಯುವರ್ ಸ್ಕಿಲ್ಸ್. ಯಾವುದೇ ಸ್ಕಿಲ್ಸ್ ಇರ್ಬೋದು, ಯಾವ್ದಾದ್ರು 1-2 ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ಸ್ ಇರ್ಬೋದು, ಟು ಇಂಪ್ರೂವ್ ಯುವರ್ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು. ಆಗಲ್ಲ ಬರಲ್ಲ ಅಂತ ಯಾವುದು ಅನ್ಬೇಡಿ. ನಾವು ದ ವರ್ಲ್ಡ್ ಈಸ್ ಇನ್ ಫ್ರಂಟ್ ಆಫ್ ಯು, ವರ್ಲ್ಡ್ ವಿಲ್ ಬಿ ವಾಚಿಂಗ್ ಯು. ಏನ್ ಬೇಕೋ ಕಲಿಬಹುದು, ನಿಮ್ಗೆ ಎಲ್ಲ ರಿಸೋರ್ಸಸ್ಸು ಇದೆ. ಟೈಮ್ ಟೇಬಲ್ ಹಾಕೊಂಡು ಯು ಹ್ಯಾವ್ ಟು ಸ್ಪೆಂಡ್ ಯುವರ್ ಟೈಮ್ ಫಾರ್ ದಟ್, ಇನ್ವೆಸ್ಟ್ ಯುವರ್ ಟೈಮ್. ಓಕೆ, ಸೊ ದೀಸ್ ಆರ್ ಫ್ಯೂ ಥಿಂಗ್ಸ್. ಇದೆಲ್ಲ ಮಾಡಿದ್ರೆ ನಿಮಗೆ ಗೆಲುವು ಖಂಡಿತ ಕಟ್ಟಿಟ್ಟ ಬುತ್ತಿ. ಈಗ ನೀವು ಸ್ಟಾರ್ಟಿಂಗ್ ಏನು ಬರ್ದಿದಿರಲ್ಲ, ಗೆಲುವು 5 ಜನ ಹೆಸರು. ನನಗೆ ನಾವು ಲಾಸ್ಟ್ ಕ್ವೆಶ್ಚನ್, ಅದಕ್ಕೆ ಆನ್ಸರ್ ಬರೀಬೇಕು. ಅದೇ ಪೇಜಲ್ಲಿ ಬರ್ಕೊಳ್ಳಿ. ನೀವು ಗೆಲುವು ಸಾಧಿಸ್ಬೇಕಾದ್ರೆ ಏನ್ ಮಾಡಬೇಕು ಬರ್ಕೊಳ್ಳಿ. ಐ ವಾಂಟ್ ಯು ಟು ರೈಟ್. ಇಫ್ ಯು ವಾಂಟ್ ಟು ಬಿ ಸಕ್ಸಸ್ಫುಲ್, ವಾಟ್ ಯು ಹ್ಯಾವ್ ಟು ಡೂ in only 1 sentence or 2-3 points you can write. If you want to be successful, any 2-3 points? ಈ ಗೆಲುವು ಏನ್ ನೀವು ಬರ್ಕೊಳ್ತಾ ಇದ್ದೀರಲ್ಲ, ಇದು ಬೇರೆಯವರ ನಿಮಗೆ ಹೇಳೋವಂಥದ್ದಲ್ಲ. ಯು ಹ್ಯಾವ್ ಟು ಐಡೆಂಟಿಫೈ. ಈಗ ಗುಟ್ಟು ನಿಮ್ಮಲ್ಲೇ ಉಳಿಯುತ್ತೆ, ನೀವೇ ಕೇಳಿಸ್ಕೊಳ್ಬೇಕು, ನೀವೇ ಅದನ್ನ ಕಂಡು ಹಿಡ್ಕೊಳ್ಬೇಕಾಗಿರೋಂಥ ಗುಟ್ಟಿದು, ಬೇರೆಯವರು ಹೇಳ್ಕೊಡೋದಲ್ಲ. ಇದೆಲ್ಲ ಕೆಲವು ಪಾಯಿಂಟ್ಸ್ನ ನಾನು ಏನು ಹೇಳಿದ್ದೀನಿ ಅದನ್ನ ತಗೊಂಡು ಸಾಕು ಪುಸ್ತಕಗಳಿದೆ. ದಯವಿಟ್ಟು ವಿವೇಕಾನಂದರ ಪುಸ್ತಕಗಳನ್ನ ತಗೊಳ್ಳಿ. ಆಚೆ ಕಡೆ ಮಾರಾಟಕ್ಕಿದೆ. ನಾವು ಆಚೆ ಹೋದ್ರೆ ಇವಾಗ ಪಾನಿಪುರಿಗೆ ಅದಕ್ಕೆ ಇದಕ್ಕೆ 200-300 ಖರ್ಚು ಮಾಡ್ತೀವಿ. 20 ರೂಪಾಯಿ 30 ರೂಪಾಯಿಗೆ ಒಳ್ಳೆ ಪುಸ್ತಕ, ಲೈಫ್ ಚೇಂಜಿಂಗ್ ಬುಕ್ಸ್ ಇದೆ ವಿವೇಕಾನಂದ್ರದ್ದು. ಒಂದು ಸಣ್ಣ ಪುಸ್ತಕ ತಗೊಂಡು ಬಿಡು ಮಾಡ್ಕೊಂಡು ವಾರದಲ್ಲಿ ಒಂದೊಂದು ದಿನ 2 ಪೇಜ್ ಓದಿದ್ರು ಸಾಕು. ದಟ್ ಮೇ ಚೇಂಜ್ ಯುವರ್ ಹೋಲ್ ಲೈಫ್. ಖಂಡಿತ ವಿವೇಕಾನಂದರು ನಿಮ್ಗೆಲ್ಲ ಇನ್ಸ್ಪೈರ್ ಮಾಡ್ತಾರೆ. ಬರ್ಕೊಂಡಿದ್ದಾಯ್ತಾ? ರೆಡಿ? ನಾ ಕೇಳ ಯಾರನ್ನಾದ್ರು? ಎನಿ 2-3 ಫ್ರಮ್ ದಿಸ್ ಸೈಡ್ ಹೇಳಮ್ಮ. ಹಾರ್ಡ್ ವರ್ಕ್ this side, dedication there,
ಹಿಂದ್ಗಡೆಯಿಂದ ಬಾಯ್ಸ್ ಅಲ್ಲಿ ಹಿಂದೆ. ಹಾ, ಸ್ಯಾಕ್ರಿಫೈಸ್ ಏನನ್ನ? ಮೊಬೈಲ್ ಫೋನ್. ಏನ್ ಸ್ಯಾಕ್ರಿಫೈಸ್ ಮಾಡಬೇಕು? ವಾಟ್ ಯು ವಾಂಟ್ ಟು ಸ್ಯಾಕ್ರಿಫೈಸ್? ಇಲ್ಲಿ. ಹಾ, I want to listen 2-3 important points. If you want, ಹೇಳಪ್ಪ. ಸೆಲ್ಫ್ ಮೋಟಿವೇಶನ್, ವೆರಿ ಗುಡ್. ಇಲ್ಲಿ ಸ್ಮಾರ್ಟ್ ವರ್ಕ್. ಓ ಓಕೆ, ಹಾರ್ಡ್ ವರ್ಕ್ ಇಂದ ಸ್ಮಾರ್ಟ್ ವರ್ಕ್ ಆಯ್ತು, ಅದಕ್ಕಿಂತ ಜಾಸ್ತಿ ಹೋಗೋದು ಬೇಡ. ಓಕೆ, ಸೊ ಗೆಲುವಿನ ಗುಟ್ಟು ನೀವೇ ಕಂಡು ಹಿಡ್ಕೊಳ್ಬೇಕು. ಆ ಗುಟ್ಟೇನು ಅಂತ ಇವತ್ತು ಮೈಕಲ್ಲಿ ರಟ್ಟು ಮಾಡಿದ್ದೀನಿ. ಎಲ್ರಿಗೂ ನನ್ನ ಶುಭಾಶಯಗಳನ್ನ ಕೋರ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.